ವೈಟ್ ಪ್ಯಾಚಸ್ ಕೂಡ ಜಸ್ಟ್ ನಾರ್ಮಲ್ ಫಿಸಿಯೋಲಾಜಿಕಲ್ ಚೇಂಜಸ್ ಅಲ್ಲ. ಕೆಲವೊಂದು ಕಂಡೀಷನ್ಗೆ ನಾವು ಸ್ಪೆಷಲ್ ಅಟೆನ್ಷನ್ ಕೊಡಬೇಕು. ಸೊ ಆನ್ ದಿಸ್ ವುಮೆನ್ಸ್ ಡೇ ನಾನು ನಿಮಗೆ ಜನರು ಮೋಸ್ಟ್ ಕಾಮನ್ ಆಗಿ ನೆಗ್ಲೆಕ್ಟ್ ಮಾಡೋ ಒಂದು ಓರಲ್ ಕಂಡೀಷನ್ ಬಗ್ಗೆ ಹೇಳಲು ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಮ್ಯಾ ಕೆಪಿ. ಐ ಆಮ್ ಸ್ಪೆಷಲೈಸ್ಡ್ ಇನ್ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಅಂಡ್ ಎಂಡೋಡಾಂಟಿಕ್ಸ್, ಅಂದರೆ ಮೇಜರ್ ಆಗಿ ರೂಟ್ ಕೆನಾಲ್ ಸ್ಪೆಷಲಿಸ್ಟ್. ಸೊ ನಾನು ನಿಮಗೆ ಇವತ್ತು ಓರಲ್ ಲೈಕನ್ ಪ್ಲಾನಸ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೇನೆ. ಇದು ಒಂದು ಕ್ರಾನಿಕ್ ಇಮ್ಯೂನ್ ಮೀಡಿಯೇಟೆಡ್ ಡಿಸೀಸ್. ಅಂದರೆ ನಮ್ಮ ಬಾಡಿಯ ಇಮ್ಯೂನ್ ಸಿಸ್ಟಮ್ ನಮ್ಮ ಮೌತಿನ ಲೈನಿಂಗ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದನ್ನೇ ನಾವು ಇಮ್ಯೂನ್ ಮೀಡಿಯೇಟೆಡ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಹಾಗಿದ್ರೆ ಈ ಕಂಡೀಷನ್ ಇಂಡಿಯಾದಲ್ಲಿ ಎಷ್ಟು ಕಾಮನ್ ಇದೆ? ಸ್ಟಡೀಸ್ ಪ್ರಕಾರ ನಮಗೆ ಏನು ಗೊತ್ತಾಗಿದೆ ಅಂದರೆ ಅರೌಂಡ್ 0.5 to 3% ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಈ ಕಂಡೀಷನ್ ಕಾಣ್ಪಡುತ್ತೆ. ಆದರೆ ಇದರಲ್ಲಿ ಇನ್ನ ಇಂಪಾರ್ಟೆಂಟ್ ಏನಂದ್ರೆ ಫೀಮೇಲ್ಸ್ ಅಲ್ಲೇ ಇದು ಜಾಸ್ತಿ ಇದೆ. ಎಷ್ಟು ರೇಷಿಯೋ ಅಂದ್ರೆ ಫೀಮೇಲ್ ಟು ಮೇಲ್ ರೇಷಿಯೋ ಬಂದ್ಬಿಟ್ಟು 2:1 ಅಂತ ಹೇಳಿದ್ದಾರೆ. ಹಾಗಿದ್ರೆ ಫೀಮೇಲ್ಸ್ ಅಲ್ಲಿ ಯಾವ ಏಜ್ ಗ್ರೂಪ್ ಅಲ್ಲಿ ಇದು ಕಾಮನ್ ಆಗಿ ಕಾಣುತ್ತೆ? ಇದು ಬಂದ್ಬಿಟ್ಟು 30 to 60 ಇಯರ್ಸ್ ಏಜ್ ಗ್ರೂಪ್ ಅಲ್ಲಿ ಕಾಮನ್ ಆಗಿ ಕಾಣಿಸುತ್ತೆ. ಏನಕ್ಕೆ ಫೀಮೇಲ್ಸ್ ಅಲ್ಲೇ ಜಾಸ್ತಿ ಅನ್ನೋದಕ್ಕೆ ಕೆಲವೊಂದು ರೀಸನ್ಸ್ ಕೊಟ್ಟಿದ್ದಾರೆ. ಮೋಸ್ಟ್ ಕಾಮನ್ ರೀಸನ್ ಬಂದ್ಬಿಟ್ಟು ಸ್ಟ್ರೆಸ್ ಅಂಡ್ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಲೈಕ್ ಆಂಗ್ಸೈಟಿ ಅಂಡ್ ಡಿಪ್ರೆಷನ್. ಸೊ ಇವಾಗಿನ ಕಾಲದಲ್ಲಿ ವುಮೆನ್ಸ್ ದೇ ಹ್ಯಾವ್ ಟು ಬ್ಯಾಲೆನ್ಸ್ ಬಿಟ್ವೀನ್ ಫ್ಯಾಮಿಲಿ, ಕೆರಿಯರ್ ಅಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇವರು ಕ್ರಾನಿಕ್ ಸ್ಟ್ರೆಸ್ಗೆ ಒಳಗಾಗ್ತಾ ಇದ್ದಾರೆ. ಈ ಕ್ರಾನಿಕ್ ಸ್ಟ್ರೆಸ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಡಿಯ ಹೆಲ್ತ್ ಮೇಲೆ ಯಾವತ್ತೂ ಒಳ್ಳೇದಲ್ಲ. ಸೊ ಈ ಸ್ಟ್ರೆಸ್ ಇಂದ ಈವನ್ ಇಮ್ಯೂನ್ ಸಿಸ್ಟಮ್ ಬ್ಯಾಲೆನ್ಸ್ ಕೂಡ ಎಫೆಕ್ಟ್ ಆಗುತ್ತೆ ಇವೆಂಚುಯಲಿ, ವಿಚ್ ವಿಲ್ ಲೀಡ್ಸ್ ಟು ದಿಸ್ ಕಂಡೀಷನ್. ಸೆಕೆಂಡ್ ಫ್ಯಾಕ್ಟರ್ ಬಂದ್ಬಿಟ್ಟು ಹಾರ್ಮೋನಲ್ ಫ್ಯಾಕ್ಟರ್. ಇದು ಫಾರ್ ಎಕ್ಸಾಂಪಲ್ ಇವಾಗ ವುಮೆನ್ಸ್ ಇನ್ ದ ಏಜ್ ಗ್ರೂಪ್ ಆಫ್ ಮೆನೋಪಾಸ್, ಈ ಏಜ್ ಗ್ರೂಪ್ ಅಲ್ಲಿರೋ ವುಮೆನ್ಸ್ ಅವರು ಮತ್ತೆ ಇದ್ರ ನಿಯರ್ ಏಜ್ ಗ್ರೂಪ್ ಅಲ್ಲಿರೋರಲ್ಲಿ ಹಾರ್ಮೋನಲ್ ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ. ಸೊ ಈ ಹಾರ್ಮೋನಲ್ ಫ್ಲಕ್ಚುಯೇಷನ್ ಇಂದ ಕೂಡ ಇಮ್ಯೂನ್ ಸಿಸ್ಟಮ್ ಇಂಬ್ಯಾಲೆನ್ಸ್ ಆಗ್ಬೋದು, ಹಾಗೇನೆ ಈ ಕಂಡೀಷನ್ ನ ಟ್ರಿಗರ್ ಮಾಡ್ಬೋದು. ಇನ್ನ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಓರಲ್ ಲೈಕನ್ ಪ್ಲಾನಸ್ ಇರೋ ಪೇಷಂಟ್ಸ್ ಅಲ್ಲಿ ಈವನ್ ಅದರ್ ಆಟೋ ಇಮ್ಯೂನ್ ಡಿಸೀಸ್ ಲೈಕ್ ಡಯಾಬಿಟೀಸ್ ಅಂಡ್ ಥೈರಾಯ್ಡ್ ಡಿಸೀಸ್ ಆಲ್ಸೋ ಜಾಸ್ತಿ ಕಂಡು ಬಂದಿದೆ. ಸೊ ಈ ಓರಲ್ ಲೈಕನ್ ಪ್ಲಾನಸ್ ನಮ್ಮ ಮೌತಿನ ಒಂದು ರೋಗ ಅಷ್ಟೇ ಅಲ್ಲ, ಇದು ಇಮ್ಯೂನ್ ಇಂಬ್ಯಾಲೆನ್ಸ್ ಕೂಡ ತೋರಿಸ್ಕೊಡತ್ತೆ. ಹಾಗಿದ್ರೆ ಈ ಓರಲ್ ಲೈಕನ್ ಪ್ಲಾನಸ್ ನೋಡೋದಕ್ಕೆ ಹೇಗಿರುತ್ತೆ? ಫಾರ್ ಎಕ್ಸಾಂಪಲ್ ಇದು ಒಂದು ಸೈಡ್ ಅಲ್ಲಿ ಕಾಣಿಸ್ತಾ ಇತ್ತು ಅಂದ್ರೆ ಇನ್ನೊಂದು ಸೈಡ್ ಅಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ವೈಟ್ ಪ್ಯಾಚಸ್, ವೈಟ್ ಲೇಸ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಚೀಕ್ ಒಳಗೆ ಒಂದ್ ಕಡೆ ಇತ್ತು ಅಂದ್ರೆ ಇನ್ನೊಂದ್ ಕಡೆನೂ ಇರುತ್ತೆ. ನಾಟ್ ಓನ್ಲಿ ಇನ್ ಚೀಕ್, ಇನ್ ಬೇರೆ ಕಡೆ ಲೈಕ್ ನಾಲ್ಗೆಲ್ಲೂ ಇರ್ಬೋದು, ಗಮ್ಸ್ ಅಲ್ಲಿನೂ ಇರುತ್ತೆ. ಒಂದು ಪ್ಯಾಟರ್ನ್ ಬಂದ್ಬಿಟ್ಟು ವೈಟ್ ಲೇಸ್ ಲೈಕ್ ಸ್ಟ್ರಕ್ಚರ್ಸ್ ತರ ಇರುತ್ತೆ, ಇನ್ನೊಂದು ಬಂದ್ಬಿಟ್ಟು ರೆಡ್ ಲೈನ್ಸ್ ಕೂಡ ಆಗಿನೂ ಇರ್ಬೋದು. ಒಂದು ವೈಟ್ ಲೈನ್ಸ್ ಆಗಿರ್ಬೋದು, ಇಲ್ಲ ರೆಡ್ ಲೈನ್ಸ್ ಆಗಿರ್ಬೋದು, ಇಲ್ಲ ಕಾಂಬಿನೇಷನ್ ಆಫ್ ವೈಟ್ ಅಂಡ್ ರೆಡ್ ಲೈನ್ಸ್ ಕೂಡ ಆಗಿರ್ಬೋದು. ಇನ್ ಪೇಷಂಟ್ಸಿಗೆ ಯಾವ ತರ ಸಿಂಪ್ಟಮ್ಸ್ ಬರುತ್ತೆ, ಯಾವ ರೀತಿ ಪೇಷಂಟ್ ಫೀಲ್ ಮಾಡ್ತಾರೆ ಅಂದ್ರೆ ಒಂದು ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಇಲ್ಲ ಇನ್ನೊಂದು ಸ್ಪೈಸಿ ಫುಡ್ ತಿನ್ನುವಾಗ ಇರಿಟೇಷನ್ ಫೀಲ್ ಆಗ್ಬೋದು, ಇಲ್ಲ ಮೌತಲ್ಲಿ ಡ್ರೈನೆಸ್ ಇರ್ಬೋದು, ಅಂಡ್ ಚೀಕಿನ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗ್ಬೋದು, ಲೈಕ್ ಟೈಟ್ನೆಸ್ ಫೀಲ್ ಆಗ್ಬೋದು. ಇದೆಲ್ಲ ಒಂದು ಕಾಮನ್ ಸಿಂಪ್ಟಮ್ಸ್ ಆಗಿರುತ್ತೆ ಇದ್ರದ್ದು. ಬಟ್ ಇನ್ ಕೆಲವು ಪೇಷಂಟ್ಸ್ ಅಲ್ಲಿ ಈವನ್ ಅವ್ರ ಸಿಂಪ್ಟಮ್ ಲೆಸ್ ಕೂಡ ಆಗಿರ್ಬೋದು. ಬಟ್ ಸಿಂಪ್ಟಮ್ ಲೆಸ್ ಇದ್ರು ಅಂತ ಅಂದ್ರೆ ಅಪಿಯರೆನ್ಸ್ ಅಂತೂ ಇರುತ್ತೆ ಅವ್ರ ಬಾಯಲ್ಲಿ. ಸೊ ವೆನೆವರ್ ನಿಮಗೆ ಈ ತರ ಅಪಿಯರೆನ್ಸ್ ಬಾಯಲ್ಲಿ ಕಂಡು ಬಂದ್ರೆ ಡಾಕ್ಟರ್ ಹತ್ರ ಹೋಗಿ ಚೆಕ್ಅಪ್ ಮಾಡಿಸ್ಕೊಳ್ಳಿ. ಯಾಕೆ ಅವೇರ್ನೆಸ್ ಇಂಪಾರ್ಟೆಂಟ್ ಅಂದ್ರೆ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಓರಲ್ ಲೈಕನ್ ಪ್ಲಾನಸ್ ಕಂಡೀಷನ್ ನ ಪೊಟೆನ್ಶಿಯಲಿ ಮ್ಯಾಲಿಗ್ನೆಂಟ್ ಡಿಸಾರ್ಡರ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಅಂದ್ರೆ 1 to 2% ಕೇಸಸ್ ಅಲ್ಲಿ ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ರೆಗ್ಯುಲರ್ ಡೆಂಟಲ್ ಫಾಲೋ ಅಪ್ ಮಾಡಿಸ್ಕೊಳ್ಳಿ. ಅಟ್ಲೀಸ್ಟ್ 6 months ಒನ್ಸ್ ಡೆಂಟಲ್ ಫಾಲೋ ಅಪ್ ಇಸ್ ನೆಸೆಸರಿ. ಎಲ್ಲರಿಗೂ ಈ ಕಂಡೀಷನ್ ಬಗ್ಗೆ ಅವೇರ್ನೆಸ್ ಇರಲಿ, ರೆಗ್ಯುಲರ್ ಫಾಲೋ ಮಾಡಿಸ್ಕೊಳ್ಳಿ, ಲೈಕ್ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ. ಇನ್ನು ಬೇರೆ ವುಮೆನ್ಸಿಗೂ ಕೂಡ ಎಜುಕೇಟ್ ಮಾಡಿ, ಬಿಕಾಸ್ ಅರ್ಲಿ ಡಿಟೆಕ್ಷನ್ ಮೇಕ್ಸ್ ಮ್ಯಾನೇಜ್ಮೆಂಟ್ ಈಸಿ. ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ. ಧನ್ಯವಾದಗಳು.